ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಕೇಳೋಣ, ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ಶಿವಕುಮಾರ್ಗೆ ಕೇವಲ ನಾಗೇಂದ್ರ ಮಾತ್ರನಾ ಅಥವಾ +2ನಾ? ಯಾಕೆಂತ ಹೇಳಿದ್ರೆ ಇನ್ನೂ ಕೆಲ ಇಬ್ಬರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಹಿರಿಯರಿಗೆ ಅವಕಾಶ ಕೊಟ್ಟು ಇರುವಂಥ ಅಸಮಾಧಾನವನ್ನು ಸರಿಪಡಿಸಿಕೊಳ್ಳಬೇಕೆನ್ನುವ ಆಲೋಚನೆಗಳು, ಚರ್ಚೆಗಳು ಪಕ್ಷದ ವಲಯದಲ್ಲಿದ್ದಾವೆ ಅಂತ. ಖಂಡಿತವಾಗೂ ಹಾಗಾಗಿದ್ದಾದರೆ ಮತ್ತಷ್ಟು ಬೂದಿ ಮುಚ್ಚಿದ ಕೆಂಡ ರೀತಿಯಲ್ಲಿ ಆಗೋದಿಲ್ವಾ ಕಾಂಗ್ರೆಸ್ನ ಅಸಮಾಧಾನ? ಇಬ್ಬರಿಗೆ ಸಮಾಧಾನ ಮಾಡಿಸೋಕ್ಕೋಗಿ ಮತ್ತೆ ಅನೇಕ ರೀತಿಯಲ್ಲಿ ಜೇನುಗೂಡಿಗೆ ಕೈ ಹಾಕಿದಂಗೆ ಆಗೋದಿಲ್ವಾ ಅಂತ? ದಶರಥ್, ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗಾಗಲೇ ಓಡಾಡ್ತಾ ಇದೆ. ನಾಗೇಂದ್ರ ಅವರು ಕೂಡ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಯಾವುದು ಚರ್ಚೆಗಳಾಗಿಲ್ಲ, ಮುಖ್ಯಮಂತ್ರಿಗಳು ನನ್ನ ರಾಜೀನಾಮೆಯನ್ನು ಕೂಡ ಕೇಳಿಲ್ಲ ಅಂತ ಇದ್ದಾರೆ. ಆದರೆ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ನೋಡಿದಾಗ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಜೊತೆ ಮಾಡಿರುವಂಥದ್ದು ಮಾತುಕತೆಯನ್ನು ನಡೆಸಿರೋದು ಕೂಡ ನಿಜ. ಜೊತೆಗೆ ರಾಜೀನಾಮೆಯ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿರೋದು ಕೂಡ ಹೌದು. ಸರ್ಕಾರ ಮತ್ತು ಪಕ್ಷಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥ ಕಾರಣಕ್ಕೆ ತಮ್ಮ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗೇ ಇದೆ. ಆದರೆ ಅವರು ಅದನ್ನು ಅಲ್ಲಗಳಿತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಕೇಂದ್ರ ಸಚಿವರನ್ನು ಭೇಟಿ ಮಾಡೋದಿದೆ. ಹಾಗೆ ನದಿ ನೀರಿನ ಹಂಚಿಕೆ ವಿಚಾರವಾಗಿ ರಾಜ್ಯದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರುವಂತಹ ಅಡ್ವೊಕೇಟ್ಗಳ ಜೊತೆ ಕೂಡ ಅವರು ಮಾತುಕತೆಯನ್ನು ನಡೆಸಲಿದ್ದಾರೆ. ಆನಂತರ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇರುವಂತಹ ಉದ್ದೇಶ, ಒಂದು ಕಡೆ ನಾಗೇಂದ್ರ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ತಂದಿಡ್ತಾ ಇದೆ ರಾಜ್ಯದಲ್ಲಿ. ಯಾಕೆಂದರೆ ಈ ಕಡೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡ್ಕೊಳ್ಬೇಕಾ ಅಥವಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ರಾಜ್ಯ ನಾಯಕರಿದ್ದಾರೆ. ಕಾರಣ, ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದ್ದೇ ಆದರೆ ತಪ್ಪನ್ನು ಒಪ್ಪಿಕೊಂಡಂತಾಗತ್ತೆ, ಸದನದಲ್ಲಿ ಪ್ರತಿಪಕ್ಷಗಳು ಮಾಡಿದಂತಹ ಪ್ರತಿಭಟನೆಗೆ ನಾವು ಮಣಿದಿದ್ದೇವೆ ಅನ್ನುವಂತಹ ಸಂದೇಶ ರಾಜ್ಯದ ಜನರಿಗೆ ಹೋಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಪಕ್ಷದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಆತಂಕ ಇದೆ. ಈ ಕಡೆ ಪಡೆದುಕೊಳ್ಳದೆ ಮುಂದೆ ಹೋಗಿದ್ದೇ ಆದರೆ, ನಾಗೇಂದ್ರ ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ ಪ್ರತಿಪಕ್ಷಗಳು ಈಗಾಗಲೇ ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆಯನ್ನು ಇಟ್ಕೊಂಡಿದೆ. ಹಾಗಾಗಿ ಆ ವಾಲ್ಮೀಕಿ ಸಮುದಾಯದ ಜನಸಂಖ್ಯೆ ಹೆಚ್ಚಿರುವಂತಹ ಕಡೆಗಳಲ್ಲಿ ನಡೆಯುವಂತಹ ಈ ಪಾದಯಾತ್ರೆ ಮತ್ತಷ್ಟು ಡ್ಯಾಮೇಜನ್ನು ಮಾಡಲಿದೆ. ಹಾಗಾಗಿ ಈಗ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕೂಡ ಕಷ್ಟ. ಸೊ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತು ರಾಜ್ಯ ನಾಯಕರಲ್ಲಿದೆ. ಹಾಗಾಗಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಮುಖ್ಯಮಂತ್ರಿಗಳು ಅವರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಕೃಷ್ಣಪ್ಪ ಹಾಗೆ ಬಸವರಾಜ ಶಿವಣ್ಣನವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. HK ಪಾಟೀಲ್, ಜಯಚಂದ್ರ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು, ಸಂಪುಟದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ಮಹಿಳಾ ಕೋಟ ಕೂಡ ಭರ್ತಿಯಾಗಿಲ್ಲ, ಒಂದು ಖಾಲಿ ಸ್ಥಾನ ಹಾಗೆ ಉಳಿದಿದೆ. ಸೊ ಇದನ್ನು ಕ್ಲಿಯರ್ ಮಾಡುವ ಬಗ್ಗೆ, ಅಂದರೆ ಈ ಒಂದು ಸ್ಥಾನವನ್ನು ಭರ್ತಿ ಮಾಡಬೇಕಾ ಅಥವಾ ಒಂದಿಬ್ಬರು ರಾಜೀನಾಮೆಯನ್ನು ಕೊಡಿಸಿ ಆ ಜಾಗಕ್ಕೆ ಕೃಷ್ಣಪ್ಪ, ಬಸವರಾಜ ಶಿವಣ್ಣ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಪಕ್ಷದಲ್ಲಿದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿ ನಾಗೇಂದ್ರ ಅವರ ರಾಜೀನಾಮೆಯ ಜೊತೆಗೆ ಮತ್ತಿಬ್ಬರು ಅಥವಾ ಒಬ್ಬರು ಸಚಿವರನ್ನು ಕೆಳಗಿಳಿಸಿ ಆ ಜಾಗಕ್ಕೆ ಕೃಷ್ಣಪ್ಪ ಮತ್ತು ಬಸವರಾಜ ಶಿವಣ್ಣ ಅವರನ್ನು ತಂದು ಕೂರಿಸುವಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ ಅಥವಾ ಉಳಿದಿರುವಂತಹ ಒಂದು ಬಾಕಿ ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಟು ಅದನ್ನು ಭರ್ತಿ ಮಾಡಿ ಯಾವುದೇ ವಿವಾದಗಳನ್ನು ಎಳ್ಕೊಳ್ಳೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರ ನೋಡಬೇಕಾಗತ್ತೆ. ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ ನಂತರ ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮೆಲ್ಲ ಮಾಹಿತಿಗೆ.